ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹ ಜೈಲು ಸೇರಿದ ದರ್ಶನ್ ಅಲ್ಲಿ ರಾಜಾತಿಥ್ಯದ ಹಿನ್ನೆಲೆಯಲ್ಲಿ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ರು. ಬಳ್ಳಾರಿ ಜೈಲಿಂದ ಮಧ್ಯಂತರ ಜಾಮೀನನ್ನು ಪಡೆದುಕೊಂಡು ಬಿಜಿಎಸ್ ಆಸ್ಪತ್ರೆಗೆ ಶಿಫ್ಟ್ ಆಗಿದ್ರು. ಈಗ ಸದ್ಯ ಬಿಜಿಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಅಂತೂ ಮುಂದುವರೆದಿದೆ. ಆದರೆ ಆಪರೇಷನ್ ವಿಚಾರವಾಗಿ ಇನ್ನೂ ಯಾವುದೇ ರೀತಿಯಾದಂಥ ಅಧಿಕೃತವಾದಂಥ ಮಾಹಿತಿಯನ್ನು ಆಸ್ಪತ್ರೆಯಿಂದ ಹೊರಬಿದ್ದಿಲ್ಲ. ಆದರೆ ನಿನ್ನೆ ಕೊಟ್ಟಂಥ ರಿಪೋರ್ಟ್, ಕೋರ್ಟ್ಗೆ ಸಲ್ಲಿಕೆ ಆಗಿರುವಂಥ ರಿಪೋರ್ಟ್ನಲ್ಲಿ ಆಪರೇಷನ್ಗೆ ಅದೊಂದು ಕಾರಣ ಅಡ್ಡಿ ಆಗ್ತಾ ಇದೆ, ಹಾಗಾಗಿ ನಾವು ಗಮನ ಹರಿಸ್ತಾ ಇದ್ದೀವಿ ಅಂತ ವೈದ್ಯರು ಕೊಟ್ಟಿರುವಂಥ ರಿಪೋರ್ಟ್ನಲ್ಲಿ ಇದೆಯಂತೆ. ಹಾಗಾದ್ರೆ ಏನದು ಈ ರಿಪೋರ್ಟ್ನಲ್ಲಿ? ಆಸ್ಪತ್ರೆಯಲ್ಲಿ ಪೊರ್ಕಿಗೆ ಚಿಕಿತ್ಸೆ ಶುರುವಾಗಿಲ್ವಾ? ಕೋರ್ಟ್ಗೆ ಸಲ್ಲಿಕೆಯಾದ ವೈದ್ಯಕೀಯ ವರದಿಯಲ್ಲೇನಿದೆ? ಚಿತ್ರದುರ್ಗ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಜೈಲು ಸೇರಿದ್ದ ದರ್ಶನ್ ಮಧ್ಯಂತರ ಜಾಮೀನನ್ನ ಪಡೆದು ಬಿಜಿಎಸ್ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ. ಬೆನ್ನು ನೋವಿನ ಸಮಸ್ಯೆ ಹೇಳಿ ಹೊರಬಂದಿದ್ದ ದರ್ಶನ್ಗೆ ಇನ್ನೂ ಆಪರೇಷನ್ ಶುರುವಾಗಿಲ್ಲ. ದರ್ಶನ್ ಮೆಡಿಕಲ್ ರಿಪೋರ್ಟ್ನಲ್ಲಿ ಏನಿದೆ? ದರ್ಶನ್ ಕೋರ್ಟ್ಗೆ ಸಲ್ಲಿಸಿರುವ ಮೆಡಿಕಲ್ ರಿಪೋರ್ಟ್ನಲ್ಲಿರುವ ಅಂಶಗಳು ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿದೆ. ಮಧ್ಯಂತರ ಬೇಲ್ ಮೇಲೆ ಹೊರಬಂದಿರುವ ದರ್ಶನ್ ಆಪರೇಷನ್ ಮಾಡಿಸಿಕೊಳ್ಳೋದಕ್ಕೆ ಭಯ ಪಡ್ತಾ ಇದ್ದಾರಂತೆ. ಹೀಗಾಗಿ ಆಪರೇಷನ್ ಮಾಡೋದಕ್ಕೆ ತಡವಾಗ್ತಿದೆಯಂತೆ. ಆಪರೇಷನ್ ಮಾಡಿಸದಿರಲು ಕಾರಣವೇನು? ದರ್ಶನ್ ಆಪರೇಷನ್ ಮಾಡಿಸಿಕೊಳ್ಳೋದಕ್ಕೆ ಮಾನಸಿಕವಾಗಿ ಇನ್ನೂ ರೆಡಿಯಾಗಿಲ್ಲ. ಅಲ್ಲದೆ ದರ್ಶನ್ ಅತಿಯಾದ ರಕ್ತದೊತ್ತಡ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಶಸ್ತ್ರಚಿಕಿತ್ಸೆ ಮಾಡಿಸುವುದಕ್ಕೆ ರೋಗಿ ಮಾನಸಿಕವಾಗಿ ಸದೃಢನಾಗಿರಬೇಕು. ರಕ್ತದೊತ್ತಡದಲ್ಲಿ ಸಮತೋಲನ ಇರಬೇಕು. ಒಟ್ಟಾರೆ ದರ್ಶನ್ ಶಸ್ತ್ರಚಿಕಿತ್ಸೆಗೆ ಮಾನಸಿಕವಾಗಿ ಸಿದ್ಧರಾಗಬೇಕಿದೆ. ಅಲ್ಲಿವರೆಗೂ ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಮುಂದುವರಿಯಲಿದೆ. ಬೆನ್ನು ನೋವಿನ ಸಮಸ್ಯೆ ನಿಯಂತ್ರಿಸಲು ಫಿಸಿಯೋಥೆರಪಿ ಮತ್ತು ಔಷಧಗಳನ್ನು ನೀಡಲಾಗ್ತಿದೆ ಅಂತ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ನಾಗರಾಜ್ ಅಪ್ಪಸಂದ್ರ, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಈ ವೈದ್ಯಕೀಯ ವರದಿಯಲ್ಲಿ ಯಾವೆಲ್ಲ ರೀತಿಯ ಅಂಶಗಳು ಉಲ್ಲೇಖ ಆಗಿದೆ ಅನ್ನೋದು ದರ್ಶನ್ ಅವರ ಕಾನೂನಾತ್ಮಕ ಹೋರಾಟದ ಮೇಲೂ ಕೂಡ ನೇರವಾದ ಪರಿಣಾಮ ಬೀರುತ್ತೆ. ಈಗ ರೆಗ್ಯುಲರ್ ಬೇಲ್ ಅಪ್ಲಿಕೇಶನ್ ಸಂದರ್ಭದಲ್ಲೂ ಕೂಡ SP ಪ್ರಸನ್ನಕುಮಾರ್ ಅವರು ಕೇಳಿಬಿಟ್ರು, ಯಾಕೆ ಆಪರೇಷನ್ ಆಗಿಲ್ಲ ಇಷ್ಟು ದಿನ ಅಂತ ಹೇಳಿ. ಹೀಗಾಗಿ ವೈದ್ಯಕೀಯ ವರದಿಯಲ್ಲಿ ಉಲ್ಲೇಖ ಆಗೋ ಪ್ರತಿಯೊಂದು ಅಂಶ ಕೂಡ ಬಹಳ ಮುಖ್ಯವಾಗುತ್ತೆ ಬೇಲ್ ಅಪ್ಲಿಕೇಶನ್ ಹಿಯರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹಾಗಾದರೆ ಯಾವೆಲ್ಲ ಅಂಶಗಳು ಉಲ್ಲೇಖ ಆಗಿದೆ ಮೆಡಿಕಲ್ ರಿಪೋರ್ಟ್ನಲ್ಲಿ ಒಂದೊಂದಾಗಿ ಗಮನಿಸ್ತಾ ಹೋಗೋಣ. ಪ್ರಮುಖವಾಗಿ ಯಾಕೆ ಸರ್ಜರಿ ಡಿಲೇ ಆಗ್ತಿದೆ ಅನ್ನೋದಕ್ಕೆ ಕಾರಣ ಕೊಟ್ಟಿರೋದು ವೈದ್ಯರು. ದರ್ಶನ್ ಅವರಿಗೆ ತೀವ್ರವಾದ ರಕ್ತದೊತ್ತಡ ಸಮಸ್ಯೆ ಇದೆ. ಬ್ಲಡ್ ಪ್ರೆಷರ್, BP ಇನ್ ಸಿಂಪಲ್ ಆಗಿ ಹೇಳೋದಾದ್ರೆ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಅಂತ ನಮಗೆ ಗೊತ್ತಿದೆ. BP ಹಾಗೆ ಇತರೆ ವೈಟಲ್ ಸರಿಯಾಗಿಲ್ಲದೆ ಹೋದ್ರೆ ಸರ್ಜರಿ ಮಾಡೋದಿಲ್ಲ ವೈದ್ಯರು. ಅವೆಲ್ಲವೂ ಕೂಡ ನಾರ್ಮಲ್ ರೀಡಿಂಗಿಗೆ ಬರೋವರೆಗೂ ಕೂಡ ಸರ್ಜರಿಯನ್ನು ಪೋಸ್ಟ್ಪೋನ್ ಮಾಡಲೇಬೇಕಾಗುತ್ತೆ. ಯೂಶಲಿ ಈ ತರ ರಕ್ತದೊತ್ತಡ ಸಮಸ್ಯೆ ಇದ್ರೆ ಆ ಸಂದರ್ಭದಲ್ಲಿ ಆಪರೇಷನ್ಗೆ ಡಿಲೇ ಆಗುತ್ತೆ. ನಾರ್ಮಲ್ ಆಗಿ ಕೂಡ ದರ್ಶನ್ ವಿಚಾರ ಅಂತಲ್ಲ, ಬೇರೆ ಒಂದು ಯಾವುದೇ ಒಂದು ಆಪರೇಷನ್ ಮಾಡಬೇಕು ಅಂತಂದರೆ ಅದಕ್ಕೆ ಪೂರಕವಾಗಿ ದೇಹ ರೆಸ್ಪಾಂಡ್ ಮಾಡಬೇಕು, ಬಾಡಿ ರೆಸ್ಪಾಂಡ್ ಮಾಡಬೇಕು. BP ಹೈ ಇದ್ರೂ ಕೂಡ ಸಮಸ್ಯೆ ಆಗುತ್ತೆ, ಶುಗರ್ ಲೆವೆಲ್ ಲೋ ಅಥವಾ ಹೈ ಇದ್ರೂ ಕೂಡ ಅದು ಕೂಡ ಸಮಸ್ಯೆ ಆಗುತ್ತೆ. ಯಾಕೆಂತಂದರೆ ಆಪ್ರೇಷನ್ ಮಾಡಬೇಕಾದ್ರೆ ಅವ್ರಿಗೆ ಏನಾಗ್ತದೆ, ಯಾಕೆಂದರೆ ಅನಸ್ತೇಷಿಯಾ ಕೊಡಬೇಕಾಗತ್ತೆ. ಸೊ ಈ ಥರದ್ದು ಪ್ರಮುಖವಾಗಿ ಬೆನ್ನು ಮೂಳೆಯ ಆಪ್ರೇಷನ್ ಮಾಡುವಂಥ ಅವಶ್ಯಕತೆ ಇರುವಂಥ ಹಿನ್ನೆಲೆಯಲ್ಲಿ ಬಹಳ ಕೇರ್ಫುಲ್ ಆಗಿ ಮಾಡಬೇಕಾಗುತ್ತೆ. ಹಾಗಾಗಿ ರಕ್ತದೊತ್ತಡ ಸಮಸ್ಯೆಯಿಂದಾಗಿ ತಡ ಆಗ್ತದೆ ಅಂತ ಹೇಳಲಾಗ್ತಾ ಇದೆ. ಇಷ್ಟು ಮಾತ್ರ ಅಲ್ಲ, ದರ್ಶನ್ ಮಾನಸಿಕವಾಗಿ ರೆಡಿ ಆಗಿಲ್ವಂತೆ ಇನ್ನೂ ಸರ್ಜರಿಗೆ. ನಾವು ದರ್ಶನ್ BGS ಆಸ್ಪತ್ರೆಗೆ ಶಿಫ್ಟ್ ಆದ ಸಂದರ್ಭದಲ್ಲೇನೆ ಹೇಳಿದ್ವಿ ನೋಡಿ, ಸರ್ಜರಿ ವಿಲ್ ಬಿ ದ ಲಾಸ್ಟ್ ಆಪ್ಷನ್. ಅನೇಕ ತಜ್ಞ ವೈದ್ಯರು ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದಾಗ ಕೊಟ್ಟ ಸಲಹೆ ಅದು. ಬೇರೆ ರೀತಿಯ ಅಂದರೆ ಫಿಸಿಯೋಥೆರಪಿ ರೀತಿಯ ಚಿಕಿತ್ಸೆಯಿಂದ ಗುಣಮುಖರಾದರೆ ಒಳ್ಳೆಯದು. ದರ್ಶನ್ ಥರದಲ್ಲಿ ಈ ಫಿಲಮು ಹಾಗೆ ಇತರೆ ಫಿಸಿಕಲ್ ಆ್ಯಕ್ಟಿವಿಟಿಯಲ್ಲಿ ಭಾಗಿಯಾಗೋರಿಗೆ ಸರ್ಜರಿ ಮಾಡಿಸ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ತೊಂದರೆ ಆಗ್ಬೋದು ಕೆರಿಯರ್ ದೃಷ್ಟಿಯಿಂದ ಅನ್ನೋ ಕಾರಣಕ್ಕೆ ಸರ್ಜರಿ ಬಗ್ಗೆ ಅವ್ರಿಗೊಂದು ಗೊಂದಲ ಇದ್ದೇ ಇರುತ್ತೆ. ಇದನ್ನೂ ಸೇರಿಸ್ಕೊಂಡು ಮಾನಸಿಕವಾಗಿ ಅವ್ರು ಇನ್ನೂ ರೆಡಿ ಆಗಿಲ್ವಂತೆ ದರ್ಶನ್. ಬಟ್ ಕೋರ್ಟ್ ಕೇಳುತ್ತಾ ಮಾನಸಿಕವಾಗಿ ರೆಡಿ ಆಗಿರಲಿಲ್ಲ, ಹಂಗಾಗಿ ಸರ್ಜರಿ ಲೇಟ್ ಆಯಿತು, ಇದೊಂದು ಪ್ರಶ್ನೆ ಇದ್ದೇ ಇದೆ. ಮತ್ತೊಂದು ಪ್ರಮುಖವಾದಂಥ ಅಂಶ ಅಂತಂದರೆ ಶಸ್ತ್ರಚಿಕಿತ್ಸೆ ಮಾಡೋದಕ್ಕೆ ಇನ್ನೂ ತಯಾರಿಯನ್ನು ಮಾಡಲಾಗ್ತಾ ಇದೆ ಅಂತ ಹೇಳೋದು. ಯಾವ ರೀತಿಯಾದಂಥ ತಯಾರಿ, ಆಪರೇಷನ್ ಥಿಯೇಟರನ್ನು ಅದೇನು ರೆಡಿ ಇರುತ್ತೆ. ಆಪರೇಷನ್ ಮಾಡಬೇಕು ಅಂತಂದರೆ ಅದಕ್ಕೊಂದಷ್ಟು ಪ್ರಿಪ್ರೇಷನ್ ಬೇಕಾಗುತ್ತೆ. ಅಂದರೆ
ಒಂದಷ್ಟು ಡಿಸ್ಕಸ್ ಆಗುತ್ತೆ. ಯಾಕಂದರೆ L5 ಮತ್ತು L1 ಅನ್ನೋ ಜಾಯಿಂಟ್ ಹತ್ರ ಅದೇನೋ ಸಮಸ್ಯೆ ಇರೋದ್ರಿಂದ ಅದನ್ನು ಯಾವ ರೀತಿಯಾಗಿ, ಬಟ್ ಇಷ್ಟು ಡಿಲೇ ಯಾಕೆ ಆಗ್ತಾ ಇದೆ ಅನ್ನೋದು ಮಾತ್ರ ಗೊತ್ತಾಗ್ತಿಲ್ಲ. ನಿಜ. ಒಂದು ಇದರ ಜೊತೆಗೆ ಮತ್ತಷ್ಟು ಅಂಶ ಅಂದರೆ ಆಪರೇಷನ್ಗೆ ರಕ್ತದೊತ್ತಡ ಸಮತೋಲನ ಇರಬೇಕು, ಅದೊಂದು ಕಾರಣ ಹೇಳ್ತಿದ್ದಾರೆ. BP ಕಂಟ್ರೋಲಿಗೆ ಬರಬೇಕು, ಅದು ಕಂಟ್ರೋಲಿಗೆ ಬರೋವರೆಗೂ ನಾವು ಆಪರೇಷನ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ. ಆದರೆ ಸಮಯ ಇರೋದು 6 ವಾರ, ಅಷ್ಟರೊಳಗಡೆ BP ಕಂಟ್ರೋಲಲ್ಲಿ ತೆಗೆದುಕೊಂಡು ಬರಲೇಬೇಕಾದ ಅನಿವಾರ್ಯತೆ ದರ್ಶನ್ ಕೂಡ ಇದ್ದೇ ಇದೆ ಅಂತ ಹೇಳಿ. ಇನ್ನು ಮತ್ತೊಂದು ವಿಚಾರ ಅಂತಂದರೆ, ಇಲ್ಲಿ ರಕ್ತದೊತ್ತಡ ಸಮಸ್ಯೆ ಏನಾದರೂ ಹೆಚ್ಚಾಗೋದ್ರೆ ಆಪರೇಷನ್ಗೆ ಬಹಳ ಸಮಸ್ಯೆ ಆಗತ್ತೆ. ಅಲ್ಲಿ ಸುಮ್ಮನೆ ಅಲ್ಲಿ ಅವರ ಏನು ಆರೋಗ್ಯಕ್ಕೆ ಹೆಚ್ಚು ಪ್ರಾಬ್ಲಮ್ ಆಗಿಬಿಡುತ್ತೆ, ಜೀವಕ್ಕೆ ಕುತ್ತು ಬರುವಂಥ ಸಂದರ್ಭಕ್ಕೆ ಬಂದ್ಬಿಡುತ್ತೆ. ಸುಮಾರು ಸಿನಿಮಾಗಳಲ್ಲಿ ಕೂಡ ಗಮನಿಸಿದ್ದೀವಿ ನೋಡಿ, ಯಾವುದೋ ಒಂದು ಮಗು ಬಿಸ್ಕೆಟ್ ತಿಂದ್ಬಿಡುತ್ತೆ, ಅದನ್ನು ನರ್ಸ್ ಹೇಳಿದ್ರು ಕೂಡ ಡಾಕ್ಟರ್ ಅದನ್ನು ಆಪ್ರೇಷನ್ ಮಾಡ್ತಾರೆ, ಅದು ರಕ್ತ ಬಂದರೆ ಶ್ವಾಸಕೋಶಕ್ಕೆ ಹೋಗಿ ಅದು ಸಮಸ್ಯೆ ಆಗಿ ಮಗು ಡೆತ್ ಆದಂಥ ಸಿನಿಮಾ, ದೊಡ್ಡ ಇನ್ವೆಸ್ಟಿಗೇಷನ್ ಸಿನಿಮಾ, ಆ ರೀತಿಯಾದಂಥ ಸಮಸ್ಯೆಗಳು ಕೂಡ ಉಲ್ಬಣ ಆಗುತ್ತೆ. ಹಾಗಾಗಿ ಡಾಕ್ಟರ್ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ರಿಸ್ಕನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗೋದಿಲ್ಲ. ಹಾಗಾದರೆ ಅಲ್ಲಿವರೆಗೂ ಏನು ಸರ್ಜರಿ ಮಾಡೋವರೆಗೂ ಏನು ಟ್ರೀಟ್ಮೆಂಟೇ ಇಲ್ವಾ ದರ್ಶನ್ಗೆ? ಬೆನ್ನು ನೋವು ಅನುಭವಿಸ್ಕೊಂಡೇ ಇದ್ದಾರಾ ಅನ್ನೋ ಪ್ರಶ್ನೆಗೆ ಉತ್ತರ, ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಮುಂದುವರೆದಿದೆ. ಅಂದರೆ ಅವ್ರಿಗೆ ಕೊಡ್ತಾ ಇರೋ ಫಿಸಿಯೋಥೆರಪಿ ಇರ್ಬೋದು, ಇತ್ಯಾದಿ ಚಿಕಿತ್ಸೆಗಳೇನಿದೆ, ಕೆಲವೊಂದಷ್ಟು ರೆಗ್ಯುಲರ್ ಮೆಡಿಸಿನು, ಇದೆಲ್ಲವನ್ನ ಕೂಡ ಹಾಗೆ ಕಂಟಿನ್ಯೂ ಮಾಡಿದ್ದಾರೆ. ಸರ್ಜರಿ ಆಗೋವರೆಗೂ ಈ ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಮುಂದುವರಿಯುತ್ತೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಈಗ ಏನು ರಕ್ತದೊತ್ತಡ ಜಾಸ್ತಿ ಇದೆ, ಅದು ಕಂಟ್ರೋಲ್ ಮಾಡೋದಕ್ಕೆ ಆಗೋದೇ ಇಲ್ವಾ? ಅವ್ರಿಗೆ ಪೇಯ್ನ್ ಜಾಸ್ತಿ ಇದೆ, ಅದನ್ನು ಕಡಿಮೆ ಮಾಡೋದಕ್ಕೆ ಸಾಧ್ಯನೇ ಇಲ್ವಾ ಅಂತಂದಾಗ, ಇಲ್ಲ, ಒಂದಷ್ಟು ಮೆಡಿಕೇಶನ್ ಅಂತ ಇರುತ್ತೆ, ಆ ಮೆಡಿಕೇಶನ್ ಮೂಲಕ ಅವರನ್ನು ಏನು ರಕ್ತದೊತ್ತಡ ಜಾಸ್ತಿ ಇದೆ ಅಂತ ಹೇಳ್ತಾರೆ ಅದನ್ನು ಕಡಿಮೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಜೊತೆಗೆ ಫಿಸಿಯೋಥೆರಪಿ ಕೂಡ ಮುಂದುವರಿತಾ ಇದೆ. ಸಮಸ್ಯೆಯನ್ನು ನಿಯಂತ್ರಣ ಮಾಡೋದಕ್ಕೆ ಈಗ ವೈದ್ಯಕೀಯ ತಂಡ ಕೂಡ ಅದನ್ನು ಒಂದಷ್ಟು ಪ್ಲಾನಿಂಗನ್ನು ಮಾಡಿಕೊಂಡು ಆ ಒಂದು ಪ್ರೊಸೆಸ್ಸಲ್ಲಿದೆ. ರೈಟ್, ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ನಾಗರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಮೆಡಿಕಲ್ ರಿಪೋರ್ಟ್ನಲ್ಲಿ ಯಾಕೆ ಸರ್ಜರಿ ಡಿಲೇ ಆಗ್ತಿದೆ ಅನ್ನೋದಕ್ಕೆ ಒಂದಷ್ಟು ಕಾರಣ ಕೊಟ್ಟಿದ್ದಾರೆ. ಬಟ್ ಕೋರ್ಟ್ ಇದನ್ನು ಪರಿಗಣಿಸಿ ಇನ್ನೊಂದಷ್ಟು ದಿನಗಳ ಕಾಲ ಈ 6 ವಾರಗಳ ಗಡುವೇನು ಕೊಟ್ಟಿದ್ದಾರೆ ಅದನ್ನು ಮುಂದೂಡಲಿಕ್ಕೆ ಬೇಕಾದಷ್ಟು ಸಬ್ಸ್ಟ್ಯಾನ್ಷಿಯಲ್ ಕಾರಣಗಳು ಇದೆಯಾ ರಿಪೋರ್ಟ್ನಲ್ಲಿ? ಖಂಡಿತ ಅದೇ ಕಾಡ್ತಾ ಇರ್ತಕ್ಕಂಥದ್ದು ಸ್ಮಿತಾ. ಈ ಒಂದು ಪ್ರಕರಣದಲ್ಲಿ ಏನು ನಟ ದರ್ಶನ್ಗೆ ಒಂದು ತುರ್ತಾಗಿ ಆಪರೇಷನ್ ಆಗಬೇಕು ಅಂತಂತೇಳಿ ಒಂದು 6 ವಾರಗಳ ಮಧ್ಯಂತರ ಜಾಮೀನನ್ನು ಪಡೆದುಕೊಂಡಿದ್ರು. ಆದರೆ ಇಲ್ಲಿ 2 ಆಸ್ಪೆಕ್ಟಲ್ಲಿ ನಿನ್ನೆ ಕೊಟ್ಟಿರ್ತಕ್ಕಂಥ ಒಂದು ವೈದ್ಯಕೀಯ ವರದಿಯನ್ನು ನೋಡ್ತಾ ಇರ್ತಕ್ಕಂಥದ್ದು. ಒಂದು ಕಡೆ ದರ್ಶನ್ ಪರ ವಕೀಲರು ಇದನ್ನು ಯಾವ ರೀತಿ ನೋಡ್ತಾ ಇದ್ದಾರೆ ಅಂದರೆ, ಏನು ಸದ್ಯಕ್ಕೆ ಅವರಿಗೆ ಬ್ಲಡ್ ಪ್ರೆಷರ್ ಜಾಸ್ತಿ ಇದೆ, ಹೀಗಾಗಿ ಅವರಿಗೆ ಸದ್ಯಕ್ಕೆ ಆಪರೇಷನ್ ಮಾಡೋದಕ್ಕೆ ಆಗೋದಿಲ್ಲ, ಅದು ವೈದ್ಯಕೀಯ ಕಾರಣ ಆಗಿರೋದ್ರಿಂದ ಹೀಗಾಗಿ ನಮ್ಮ ಮಧ್ಯಂತರ ಜಾಮೀನನ್ನು ಎಕ್ಸ್ಟೆಂಡ್ ಮಾಡಬೇಕು, ಮತ್ತು ಸುಪ್ರೀಂ ಕೋರ್ಟ್ಗೆ ಏನಾದರೂ ಪ್ರಾಸಿಕ್ಯೂಷನ್ ಹೋದರೆ ಅಲ್ಲೂ ಸಹ ಇದೇ ಕಾರಣವನ್ನು ಕೊಡೋದಕ್ಕೆ ದರ್ಶನ್ ಪರ ವಕೀಲರು ಸಿದ್ಧತೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಆದರೆ ಪ್ರಾಸಿಕ್ಯೂಷನ್ನ ಪ್ರಶ್ನೆ ಇರ್ತಕ್ಕಂಥದ್ದು, ನೀವು ವಿಮ್ಸ್ನಿಂದ ವರದಿಯನ್ನು ಕೊಟ್ಟಾಗ ಅವ್ರಿಗೆ ಬ್ಲಡ್ ಪ್ರೆಷರ್ ಜಾಸ್ತಿ ಇದೆ, ಅವ್ರಿಗೆ ಆಪರೇಷನ್ ಈ ಕ್ಷಣಕ್ಕೆ ಮಾಡೋಕ್ಕಾಗಲ್ಲ, ಮೊದಲು ಇದಕ್ಕೆ ಟ್ರೀಟ್ಮೆಂಟ್ ಕೊಟ್ಟು ನಂತರ ಆಪರೇಷನ್ ಮಾಡಬೇಕಂತೇಳಿ ಎಲ್ಲೂ ಉಲ್ಲೇಖ ಮಾಡಿಲ್ಲ. ಜೊತೆಗೆ ನ್ಯಾಯಾಧೀಶರು ಆದೇಶವನ್ನು ಬರೆಸಬೇಕಾದ್ರೆ ಹೇಳ್ತಾರೆ, ಇವರಿಗೆ ತುರ್ತಾಗಿ ಆಪರೇಷನ್ನ ಅವಶ್ಯಕತೆ ಇರೋದ್ರಿಂದ ಮೆಡಿಕಲ್ ಗ್ರೌಂಡ್ಸ್ ಮೇಲೆ ನಾವು ಒಂದು ಮಧ್ಯಂತರ ಜಾಮೀನನ್ನು ಮಂಜೂರು ಮಾಡ್ತಾ ಇದ್ದೀವಿ ಅಂತಂತೇಳಿ. ಹಾಗಾದರೆ ಅವರು ಹೊರಗಡೆ ಹೋಗಿ 3 ವಾರ ಕಳೆದು ಹೋಗಿದೆ ಈಗಾಗಲೇ, ಇದುವರೆಗೂ ಅವ್ರಿಗೆ ಆಪರೇಷನ್ ಆಗಿಲ್ಲ. ಜೊತೆಗೆ ಅವರು ಏನು ಈಗ ಮತ್ತೆ ಬಂದು ಬ್ಲಡ್ ಪ್ರೆಷರ್ ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ. ಇದು ಅವ್ರ ಕಸ್ಟಡಿಯಲ್ಲಿ 13 ದಿನಗಳ ಕಾಲ ಇದ್ದರು, ಆಗಲೂ ಸಹ ಎಲ್ಲೂ ಸಹ ಉಲ್ಲೇಖ ಆಗಿರಲಿಲ್ಲ. ಈಗ ಏಕಾಏಕಿ ಒಂದು ಬ್ಲಡ್ ಪ್ರೆಷರ್ ಎಲ್ಲಿಂದ ಬಂತು? ಜೊತೆಗೆ SPP ಪ್ರಸನ್ನಕುಮಾರ್ ಮಧ್ಯಂತರ ಜಾಮೀನು ಕೊಡೋದಕ್ಕೆ ಮುಂಚೆ ಒಂದು ಸಪ್ರೇಟ್ ಬಾಡಿಯಿಂದ ಇವರ ವೈದ್ಯಕೀಯ ಪರೀಕ್ಷೆ ತಪಾಸಣೆ ಆಗಬೇಕು ಅಂತೇಳಿ ಕೇಳ್ಕೊಂಡಿದ್ರು. ಆ ವಿಚಾರ ಕೂಡ ಮುನ್ನೆಲೆಗೆ